ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. 2026 ಜೂನ್ ಮಾಸದ 2ನೇ ದಿನಾಂಕ ಗುರುಗ್ರಹ ಗೋಚಾರ ಸಂಚಾರದಲ್ಲಿ ಮಿಥುನ ರಾಶಿಯಿಂದ ಕಟಕ ರಾಶಿಯನ್ನು ಪ್ರವೇಶ ಮಾಡಲಿದ್ದು, ಗುರುಗ್ರಹ ಗೋಚಾರದಲ್ಲಿ ಕೆಲವು ರಾಶಿಗಳಿಗೆ ಶುಭ ಫಲವನ್ನು ನೀಡಿದರೆ ಕೆಲವು ರಾಶಿಗಳಿಗೆ ಅಶುಭ ಫಲವನ್ನು ನೀಡುತ್ತಾರೆ. ಬೇರೆ ಬೇರೆಯದೇ ಆದಂತಹ ರಾಶಿಗೆ ವಿಭಿನ್ನವಾದಂತಹ ಫಲಗಳನ್ನು ಗುರುಗ್ರಹ ನೀಡ್ತಾರೆ. ಗುರುಗ್ರಹದ ಅನುಗ್ರಹಕ್ಕೆ ಪಾತ್ರರಾಗುವುದು ಹೇಗೆ ಅನ್ನುವಂತಹ ಮಾರ್ಗದಲ್ಲಿ ಕೆಲವು ವಿಷಯಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಗುರುವಿನ ಗುಣ, ಸ್ವಭಾವ, ತತ್ವ ಈ ವಿಷಯಗಳ ಆಧಾರಿತವಾಗಿ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ. ಗುರುವಿನ ಅನುಗ್ರಹಕ್ಕೆ ಪಾತ್ರ ಆಗಬೇಕಾಗುತ್ತೆ. ಗುರುಗ್ರಹ ಗುಣ, ಸ್ವಭಾವ, ತತ್ವದಲ್ಲಿ ಜ್ಞಾನದ ಗ್ರಹ, ಸಾತ್ವಿಕ ಗ್ರಹ, ವಿದ್ಯಾ ಶಿಕ್ಷಣದ ಗ್ರಹ, ವಿಜ್ಞಾನದ ಗ್ರಹ, ಆಚಾರದ ಗ್ರಹ, ಇಂಥ ವಿಷಯಗಳ ಒಂದು ಮಾರ್ಗದಲ್ಲಿಯೇ ನೀವು ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗತ್ತೆ. 12 ರಾಶಿಯವರೆಲ್ಲ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಬಹುದಾ? ನೇರವಾಗಿ ಪರಿಹಾರಗಳನ್ನು ಮಾಡಿಕೊಳ್ಬಹುದಾ? ಪೂಜೆಗಳನ್ನು ಮಾಡಬಹುದಾ? ಪ್ರಾರ್ಥಿಸಬಹುದಾ? ಅನ್ನುವಂತಹ ವಿಷಯದಲ್ಲಿ ಮುಖ್ಯ ವಿಷಯವನ್ನು ನೀವು ತಿಳಿದುಕೊಳ್ಳಬೇಕು. ನಿಮಗೆ ಸುಲಭವಾಗಿ ಯಾರಿಗೆ ಪರಿಹಾರಗಳನ್ನು ಮಾಡಿಕೊಳ್ಳಬಹುದು ಅಥವಾ ಇನ್ನಷ್ಟು ಮತ್ತಷ್ಟು ಹೆಚ್ಚಿನ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಬಹುದು, ಶುಭ ಫಲಗಳನ್ನು ಹೆಚ್ಚಿಸಿಕೊಳ್ಬಹುದು ಅಂದರೆ ಈ ವರ್ಷದಲ್ಲಿ ನಿಮಗೇನಾದರೂ ಗುರು ಭುಕ್ತಿ ಕಾಲವೇ ಆಗಿದ್ದರೆ ಗುರುವಿನ ಪರಿಹಾರಗಳು ನಿಮಗೆ ಸುಲಭವಾಗಿ ಮಾಡಿಕೊಳ್ಳಬಹುದು. ಗುರುಗ್ರಹದ ಮಿತ್ರಗ್ರಹವಾದಂತಹ ಕುಜಗ್ರಹ, ಸೂರ್ಯಗ್ರಹ, ಚಂದ್ರಗ್ರಹದ ಭುಕ್ತಿ ಕಾಲವೂ ಆಗಿದ್ದರೆ ನಿಮ್ಮ ಪರಿಹಾರಗಳನ್ನು ಮಾಡಿಕೊಳ್ಳಬಹುದು. ಯಾವುದೇ ಅಡೆತಡೆಗಳು ಹೆಚ್ಚಾಗಿ ಆಗೋದಿಲ್ಲ. ಆದರೆ ನಿಮಗೇನಾದರೂ ಶುಕ್ರ ಭುಕ್ತಿ ಕಾಲ, ಶನಿ ಭುಕ್ತಿ ಕಾಲ, ಬುಧ ಭುಕ್ತಿ ಕಾಲ ನಡೀತಾ ಇದ್ದು ಗುರುವಿನ ಪರಿಹಾರ ಮಾರ್ಗದಲ್ಲಿ ಗುರುವನ್ನು ಪ್ರಾರ್ಥಿಸುವುದು, ಗುರುಗಳ ದೇವಸ್ಥಾನಕ್ಕೆ ಹೋಗುವುದು, ಬಣ್ಣದಲ್ಲಿ ಆಗ್ಬೋದು, ಈ ಥರ ಗುರುವಿನ ವಸ್ತುಗಳಲ್ಲಿ ಆಗ್ಬೋದು, ಇವುಗಳನ್ನು ಮಾಡಿಕೊಳ್ಳುವಾಗ ಖಂಡಿತವಾಗಿಯೂ ಅಡೆತಡೆ ಬರುತ್ತೆ. ಏಕೆಂದರೆ ನೋಡಿ, ಶುಕ್ರ ಭುಕ್ತಿ ಕಾಲ ನಿಮಗೆ ನಡೀತಾ ಇದೆ ಅಂತ ಅಂದುಕೊಳ್ಳಿ. ಶುಕ್ರ ಗ್ರಹ ಆಕ್ಟಿವ್ ಆಗಿರ್ತಾರೆ ಫಲಗಳನ್ನು ಕೊಡುವುದಕ್ಕೆ. ನೀವು ಶುಕ್ರ ಗ್ರಹದ ಅಭಿಮಾನ ದೇವತೆಯನ್ನು ಪೂಜಿಸಬೇಕಾಗುತ್ತೆ, ಶ್ರೀ ಮಹಾಲಕ್ಷ್ಮಿಯನ್ನು. ಆದರೆ ನೀವು ಗುರುವಿನ ದೇವಸ್ಥಾನಕ್ಕೆ, ಗುರು ಸಮಾನರ ದೇವಸ್ಥಾನಕ್ಕೆ ಹೋಗೋದ್ರಿಂದ ಇಲ್ಲಿ ಶುಕ್ರ ಮತ್ತು ಗುರುಗ್ರಹಗಳು ಎರಡೂ ಗ್ರಹಗಳು ಗುರುವಿನ ಸಮಾನ ಗ್ರಹಗಳೇ ಆದರೂ ಈ ಎರಡೂ ಗ್ರಹಗಳಿಗೆ ಶತ್ರುತ್ವ ಇದೆ. ಗುರು ಶುಕ್ರರ ಈ ಒಂದು ಸಂಬಂಧದಲ್ಲಿ ಅಂದರೆ ಗುರುವಿನ ತತ್ವಗಳೇ ಬೇರೆ, ಶುಕ್ರನ ತತ್ವ ವಿಷಯಗಳು ಸ್ವಭಾವಗಳೇ ಬೇರೆ. ಹಾಗಾಗಿ ಈ ಗ್ರಹಗಳಿಗೆ ಇಲ್ಲಿ ವಿರುದ್ಧತೆ ಇದೆ. ಹಾಗಾಗಿ ಶುಕ್ರ ಭುಕ್ತಿ ಕಾಲ ನಿಮಗೆ ನಡೀತಾ ಇದ್ದರೆ ನೀವು ಅಷ್ಟು ಸುಲಭವಾಗಿ ಗೋಚಾರದಲ್ಲಿ ಗುರುಬಲವಿದ್ದರೂ, ನಿಮಗೆ ಗುರು ಅಶುಭವಾಗಿದ್ದರೂ, ದುಸ್ಥಾನದಲ್ಲಿದ್ದರೂ ನಿಮಗೆ ರಾಶಿ ಭವಿಷ್ಯವನ್ನು ಹೇಳುವವರು ಇಂಥ ಪರಿಹಾರವನ್ನು ಹೇಳಿದ್ದಾರೆ, ಮಾಡಿಕೊಳ್ಳುವಂಥ ಪ್ರಯತ್ನದಲ್ಲಿ ನೀವೇನಾದರೂ ಮಾಡಿಕೊಂಡ್ರೆ ಅಲ್ಲಿ ಏನಾಗುತ್ತೆ, ಕೆಲವೊಮ್ಮೆ ರಿವರ್ಸ್ ಫಲಗಳು ನಿಮಗೆ ಸಿಗುವ ಸಾಧ್ಯತೆ ಹೆಚ್ಚಿದೆ. ಶುಕ್ರ ಭುಕ್ತಿ ಕಾಲದಲ್ಲಿ ರಿವರ್ಸ್ ಫಲಗಳು ಸಿಗುತ್ತೆ. ಅದರಲ್ಲಿಯೂ ಶುಕ್ರ ಭುಕ್ತಿ ಕಾಲದಲ್ಲಿ ನೀವೇನಾದರೂ ಗುರುವಿನ ಬಣ್ಣವಾದಂತಹ ಅರಿಸಿನ ಬಣ್ಣದ ವಸ್ತ್ರಧಾರಣೆಯನ್ನು ಮಾಡಿದರೆ ಮತ್ತಷ್ಟು ಅಧಿಕ ಇಲ್ಲಿ ಅಶುಭ ಫಲಗಳು ದೊರೆಯುತ್ತೆ. ಬಹಳ ಜನರ ಅನುಭವದಲ್ಲಿ ನಾನು ತಿಳಿದಿರುವಂಥದ್ದು, ಶುಕ್ರ ಭುಕ್ತಿ ಕಾಲದಲ್ಲಿ ಅವರಿಗೆ ಅರಿಶಿಣ ಬಣ್ಣ ಅಶುಭವನ್ನೇ ನೀಡುತ್ತೆ. ಏನಾದರೂ ಗುರು ಶುಕ್ರ ಸಂಬಂಧ ನಿಮ್ಮ ಜಾತಕದಲ್ಲಿ ಒಂದೇ ರಾಶಿಯಲ್ಲಿ ಇದ್ದಾಗ ಅಲ್ಲಿ ಅದು ಮ್ಯಾನೇಜ್ ಆಗುತ್ತೆ. ಆದರೆ ಸಾಮಾನ್ಯವಾಗಿ ಈ ಬಣ್ಣಗಳು ಶುಕ್ರ ಭುಕ್ತಿ ಕಾಲದಲ್ಲಿ ಗುರುವಿನ ಬಣ್ಣ ಅಶುಭವನ್ನೇ ನೀಡುತ್ತೆ. ಹಾಗಾಗಿ ನೀವು ನಿಮ್ಮ ದಶಾಭುಕ್ತಿಗಳನ್ನು
ಪರಿಶೀಲಿಸಿಕೊಂಡು ಯಾವ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ನೀವು ನಿರ್ಧರಿಸಬೇಕಾಗತ್ತೆ. ಇನ್ನು ಹುಟ್ಟಿನಿಂದಲೇ ನಿಮ್ಮ ಬರ್ತ್ ಚಾರ್ಟ್, ನಿಮ್ಮ ಲಗ್ನ ಗುರುವಿನ ಲಗ್ನವಾಗಿದ್ದರೆ, ಅಂದರೆ ಧನಸ್ಸು ಲಗ್ನ ಮೀನ ಲಗ್ನವಾಗಿದ್ದರೆ ನಿಮಗೆ ಗುರುವಿನ ಪೂಜೆ ಆಗ್ಬೋದು, ಗುರು ಮಂತ್ರ ಪಠನೆ ಆಗ್ಬೋದು. ಇವೆಲ್ಲವೂ ನಿಮಗೆ ಹುಟ್ಟಿನಿಂದಲೇ ಸಾಮಾನ್ಯವಾಗಿ ಸಹಜವಾಗಿ ಆ ವೈಬ್ರೇಷನ್ ನಿಮಗೆ ಸೆಟ್ ಆಗ್ತಾ ಇರುತ್ತೆ. ಅಥವಾ ಗುರುವಿಗೆ ಮಿತ್ರಗ್ರಹಗಳ ಲಗ್ನ ಅಥವಾ ರಾಶಿ ಆಗಿದ್ದರೂ ನಿಮಗೂ ಸೆಟ್ ಆಗ್ತಾ ಇರುತ್ತೆ. ಈಗ ಕಟಕ ಲಗ್ನದವರಿಗೆ ಗುರುಗ್ರಹ ಭಾಗ್ಯಾಧಿಪತಿ, ಅದೃಷ್ಟ ಸ್ಥಾನಾಧಿಪತಿ. ಸಾಮಾನ್ಯವಾಗಿ ಅವರು ಗುರುವಿನ ಸಂಬಂಧಪಟ್ಟಂತಹ ಪರಿಹಾರ ಪೂಜೆಗಳನ್ನು ಮಾಡಿಕೊಳ್ತಾ ಇರ್ತಾರೆ. ಅಲ್ಲಿ ಅವರಿಗೆ ಸೆಟ್ ಆಗಿರುತ್ತೆ. ಈ ರೀತಿಯೂ ಇಲ್ಲಿ ಪರಿಶೀಲಿಸಬೇಕಾಗತ್ತೆ. ಮುಖ್ಯ ಏನಂದರೆ ನಿಮ್ಮ ಬರ್ತ್ ಚಾರ್ಟೇ ಮುಖ್ಯ ಆಗಿರುತ್ತೆ. ಆದರೂ ಗುರುಗ್ರಹಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಮಾಡಿಕೊಳ್ಳುವಂಥ ಇಚ್ಛೆ ನಿಮಗಿದ್ದರೆ ಕೆಲವು ವಿಷಯಗಳನ್ನು ನಾನು ತಿಳಿಸ್ತೇನೆ. ಗುರುಗ್ರಹ ಯಾವೆಲ್ಲ ವಿಷಯಗಳಲ್ಲಿ ಮಾನವರಲ್ಲಿ ಯಾರಲ್ಲಿ ಗುರುವಿನ ತತ್ವ ಗುಣ ಸ್ವಭಾವಗಳು ಇರುತ್ತೆ ಅವರ ಮೂಲಕ ನಿಮಗೆ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗುವುದಕ್ಕೆ ಸಾಧ್ಯವಾಗುತ್ತೆ. ಗುರುಗ್ರಹ ಬ್ರಾಹ್ಮಣರಿಗೆ ಕಾರಕ ಗ್ರಹ, ಸಂಸ್ಕೃತ ಭಾಷೆಗೆ ಕಾರಕ ಗ್ರಹ, ಬ್ರಹ್ಮಜ್ಞಾನಕ್ಕೆ ವಿದ್ಯೆಯಲ್ಲಿ ವೇದಾಧ್ಯಯನ ಆಗಿರ್ಬೋದು, ಆಗಮ ವಿದ್ಯೆಗಳಾಗಿರ್ಬೋದು, ದೇವತಾ ಕಾರ್ಯಗಳ ವಿದ್ಯೆಗಳಾಗ್ಬೋದು, ಮಂತ್ರ ಪಠನೆಗಳಿಗಾಗ್ಬೋದು, ಇದೆಲ್ಲದಕ್ಕೂ ಗುರುಗ್ರಹ ಕಾರಕ ಗ್ರಹ. ಶಿಕ್ಷಣಕ್ಕೆ ಕಾರಕ ಗ್ರಹ. ಅಂದರೆ ಗುರುಕುಲವೇ ಆಗಬೇಕು ಅಂತ ಇಲ್ಲ, ವಿದ್ಯಾಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತಹ ಗುರು ಸಮಾನರಲ್ಲಿ, ಗುರುಕುಲಗಳಲ್ಲಿಯೂ ವಿದ್ಯಾ ಬೋಧನೆ ಮಾಡುವಂತಹ ಗುರುಗಳಲ್ಲಿ, ಆಧ್ಯಾತ್ಮ ಬೋಧನೆ ಮಾಡುವಂತಹ ಗುರುಗಳಲ್ಲಿ, ತತ್ವ ಆಧಾರಿತ ಬೋಧನೆ ಮಾಡುವಂತಹ ಗುರುಗಳಲ್ಲಿ, ಮಂತ್ರೋಪದೇಶ ಮಂತ್ರ ಪಠನೆ ಮಾಡುವಂತಹ ಆಚಾರ್ಯರಲ್ಲಿ, ಈ ರೀತಿ ಗುರುವಿನ ತತ್ವ ಗುಣ ಸ್ವಭಾವಗಳು ಅವರಲ್ಲಿ ಹೆಚ್ಚಿರುತ್ತೆ. ಹಾಗಾಗಿ ಅವರ ಮೂಲಕ ನಿಮಗೆ ಗುರು ಅನುಗ್ರಹಿಸ್ತಾರೆ. ಬ್ರಹ್ಮಾಂಡದಲ್ಲಿ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗುವುದು ಈ ಒಂದು ಮಾರ್ಗದಲ್ಲಿ ಆಗಬಹುದು. ಇನ್ನು ತಪಸ್ವಿಗಳಲ್ಲಿ, ಯೋಗಿಗಳಲ್ಲಿ, ಆಚಾರವಂತರಲ್ಲಿ, ಇಂಥವರಲ್ಲಿಯೂ ಗುರುಗ್ರಹದ ಪ್ರಭಾವ ಹೆಚ್ಚಿರುತ್ತೆ. ದ್ವಿಜರು ಅಂತ ಹೇಳಿದರೆ ನಿಮಗೆ ಕೆಲವರಿಗೆ ತಿಳಿದೇ ಇರಬಹುದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ ಸಮುದಾಯಗಳಲ್ಲಿ ಉಪನಯನ ಸಂಸ್ಕಾರವನ್ನು ಮಾಡಲಾಗುತ್ತೆ. ಪುತ್ರರಿಗೆ ಅಂಥ ಮಕ್ಕಳಿಗೆ ದ್ವಿಜರು ಅಂತ ನಾವು ಕರಿತೇವೆ. ಅಂದರೆ ಶಾಸ್ತ್ರಗಳ ಪ್ರಕಾರವಾಗಿ ಆ ಒಂದು ಪುತ್ರರಿಗೆ 7-8 ವರ್ಷದ ನಂತರದಲ್ಲಿ ಉಪನಯನ ಸಂಸ್ಕಾರವನ್ನು ಮಾಡಲಾಗುತ್ತೆ. ಕೆಲವರು 11 ವರ್ಷ 12 ವರ್ಷಕ್ಕೂ ಮಾಡ್ತಾರೆ. ಅಂಥ ಮಕ್ಕಳಿಗೆ ದ್ವಿಜರು ಅಂತ ಹೇಳಲಾಗುತ್ತೆ. ಆ ಮಕ್ಕಳಿಗೂ ಆ ಸಂಬಂಧಪಟ್ಟಂತೆ ನೋಡಿ ಗುರುವಿನ ತತ್ವ ಅವರಲ್ಲಿರುತ್ತೆ. ನೋಡಿ, ಉಪನಯನ ಸಂಸ್ಕಾರದ ನಂತರ ಅವರು ಜ್ಞಾನಾಭಿವೃದ್ಧಿಗೆ ಪ್ರಯತ್ನವನ್ನು ಪಡ್ತಾರೆ. ಹಾಗಾಗಿ ಅವರಲ್ಲಿ ಗುರುವಿನ ತತ್ವ ಇರುತ್ತೆ. ಬಣ್ಣಗಳಲ್ಲಿ ಅರಿಶಿನ ಬಣ್ಣ, ಲೋಹದಲ್ಲಿ ಚಿನ್ನ, ಈ ವಿಷಯಗಳಿಗೂ ಗುರುಗ್ರಹ ಕಾರಕ ಗ್ರಹ, ದನಕ್ಕೆ ಕಾರಕ ಗ್ರಹ. ನೋಡಿ, ಈ ವಿಷಯ ವಸ್ತುಗಳ ಮೇಲೆ ಗುರುವಿನ ಪ್ರಭಾವ ಹೆಚ್ಚಿರುತ್ತೆ. ಅದು ಶುಭ ಆದರೂ ಆಗ್ಬೋದು, ಅಶುಭ ಆದರೂ ಆಗಬಹುದು. ಕುಟುಂಬ, ಸಂತಾನ, ವಿದ್ಯೆ ಇದೆಲ್ಲದಕ್ಕೂ ಗುರುಗ್ರಹ ಕಾರಕ ಗ್ರಹ. ಪರಿಹಾರಗಳನ್ನು ಯಾವ ಮಾರ್ಗದಲ್ಲಿ ಮಾಡಿಕೊಳ್ಬೇಕು? ಗುರುಗ್ರಹಕ್ಕೆ ಸಂಬಂಧಪಟ್ಟಂತಹ ಮುಖ್ಯ ಪರಿಹಾರಗಳಲ್ಲಿ ಒಂದು ಮಾರ್ಗ ಉದ್ಯೋಗಾಭಿವೃದ್ಧಿಗೆ ನಾನು ತಿಳಿಸ್ತಾ ಇದ್ದೇನೆ. ನೀವೇನಾದರೂ ಹೊಸ ಉದ್ಯೋಗವನ್ನು ಹುಡುಕುವ ಪ್ರಯತ್ನದಲ್ಲಿ ನೀವಿದ್ದರೆ, ನಿಮ್ಮ ಉದ್ಯೋಗದಲ್ಲಿ ಸ್ಥಾನಮಾನ ಗೌರವವನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ಬಯಕೆ ನಿಮಗಿದ್ದರೆ, ಉದ್ಯೋಗದಲ್ಲಿ ಪ್ರಗತಿ ಹೊಂದುವ ಬಯಕೆ ನಿಮಗಿದ್ದರೆ, ಬಾಳೆ ಗಿಡದ ಹತ್ರ ದೀಪ ಆರಾಧನೆಯನ್ನು ಮಾಡುವುದು, ಗುರುವಾರಗಳಂದು ವಿಶೇಷವಾಗಿ ತುಪ್ಪದ ದೀಪವನ್ನು ಹಚ್ಚಿ
ಸಂಕಲ್ಪವನ್ನು ಮಾಡಿಕೊಂಡು ಗುರು ಸ್ತೋತ್ರವನ್ನು ಪಠನೆ ಮಾಡುತ್ತಾ ಗುರುವನ್ನು ಪ್ರಾರ್ಥಿಸುತ್ತಾ ಬಾಳೆಗಿಡದತ್ರ ನೀವು ದೀಪ ಆರಾಧನೆಯನ್ನು ಮಾಡುತ್ತಾ ಬಂದಲ್ಲಿ ಶೀಘ್ರವಾಗಿ ಉದ್ಯೋಗ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು ನಾವು ಶಾಸ್ತ್ರಗಳಲ್ಲಿ ತಿಳಿಬಹುದು. ಬಾಳೆಗಿಡ ಅಂದರೆ ಬಾಳೆಗಿಡದಲ್ಲಿ ಬಾಳೆ ಗೊನೆ ಬಿಟ್ಟಿದ್ದರೆ ಬಹಳ ಒಳ್ಳೆಯದು, ಏಕೆಂದರೆ ಫಲ ಅದರಲ್ಲಿ ಇರುತ್ತೆ. ಹಾಗಾಗಿ ಅಭಿವೃದ್ಧಿಯ ಒಂದು ಸಂಕೇತವೂ ಆಗಿರುತ್ತೆ. ಹಳ್ಳಿಗಳಲ್ಲಿ ಇರುವಂತಹ ವ್ಯಕ್ತಿಗಳು ಇದನ್ನು ನೀವು ಹೆಚ್ಚಾಗಿ ಮಾಡಿಕೊಳ್ಬಹುದು. ಸಿಟಿಗಳಲ್ಲಿ ಇರುವಂಥವರು ಏನು ಮಾಡ್ಬೋದು ಅಂದರೆ ಗುರುವಾರಗಳಂದು ನೀವು ಗುರು ಸಮಾನ ದೇವತೆಗಳ ಮುಂದೆ ದೀಪ ಆರಾಧನೆಯನ್ನು ಮಾಡುವುದರ ಮೂಲಕ ನೀವು ನಿಮ್ಮ ಉದ್ಯೋಗಾಭಿವೃದ್ಧಿಯನ್ನು ಮಾಡಿಕೊಳ್ಬಹುದು. ಬಾಳೆಗಿಡದ ಹತ್ರ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ಶ್ರೇಷ್ಠವಾದಂತಹ ಫಲವನ್ನು ಪಡೆದುಕೊಳ್ತೀರಾ. ಗುರುವಿನ ಸ್ತೋತ್ರವನ್ನು ಪಠನೆ ಮಾಡಬಹುದು. ಗುರುಗ್ರಹದ ಬೀಜ ಮಂತ್ರವನ್ನು ನಿತ್ಯ ಪಠನೆ ಮಾಡುವುದು ಅಥವಾ ವಿಶೇಷವಾಗಿ ಗುರುವಾರಗಳಂದು ಪಠಿಸೋದ್ರಿಂದ ನಿಮ್ಮ ಉದ್ಯೋಗ ಪ್ರಗತಿ ಆಗುತ್ತೆ. ಮಂತ್ರ ಹೀಗಿದೆ, ಗೂಗಲ್ ಮಾಡಿ ಸರ್ಚ್ ಮಾಡಿ ನೋಡಬಹುದು. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ. ಈ ಮಂತ್ರವನ್ನು ನಿತ್ಯ ಪಠನೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ನೀವೇನಾದರೂ ವಿಷ್ಣು ಆರಾಧಕರಾಗಿ ವೈಷ್ಣವರಾಗಿದ್ದರೆ ನಿಮಗೆ ಗುರುವು ನೀಡುವ ಫಲವನ್ನು ವಿಷ್ಣು ದೇವರೇ ನೀಡ್ತಾರೆ. ಶೈವರಾಗಿದ್ದರೆ ಶಿವಭಕ್ತಿ ನಿಮ್ಮಲ್ಲಿ ಹೆಚ್ಚಿದ್ದು ಶಿವನ ಆರಾಧನೆ ಪ್ರಾರ್ಥನೆ ಮಂತ್ರಪಠನೆಗಳನ್ನು ನಿತ್ಯ ಮಾಡುವವರಾಗಿದ್ದರೆ ಶಿವ ಗುರು ನೀಡುವ ಫಲವನ್ನು ನಿಮಗೆ ಫಲ ನೀಡ್ತಾರೆ. ನಮ್ಮ ಸ್ತೋತ್ರದಲ್ಲಿ ನೀವು ಕೇಳಿರಬಹುದು, ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನೋಡಿ, ಇಲ್ಲಿ ವಿಷ್ಣು ಮತ್ತು ಮಹೇಶ್ವರರನ್ನ ಗುರುಗಳು ಅನ್ನೋದನ್ನ ಇಲ್ಲಿ ತಿಳಿಸಲಾಗಿದೆ. ಮತ್ತು ಗುರುವನ್ನ ಬ್ರಹ್ಮಜ್ಞಾನಕ್ಕೆ ಬ್ರಹ್ಮನಿಗೆ ಹೋಲಿಕೆ ಮಾಡಲಾಗುತ್ತೆ. ನಿಮಗೆ ಫಲಗಳು ಬೇಕು ಅಂದರೆ ಗುರು ಸಮಾನರಲ್ಲಿ ಸ್ನೇಹ ಭಾವದಿಂದ ಭಕ್ತಿ ಭಾವದಿಂದ ಇರಬೇಕಾಗುತ್ತೆ. ಗುರು ಸಮಾನರು ಯಾರು? ಸಮಾಜದಲ್ಲಿ ಯಾರು ಒಳ್ಳೆ ಗುರುಗಳು ಅನ್ನಿಸಿಕೊಂಡಿರ್ತಾರೆ, ಸಹಜತೆಯಿಂದ ಯಾರಿರ್ತಾರೆ, ಬ್ರಹ್ಮಜ್ಞಾನವನ್ನು ಯಾರು ಹೊಂದಿರ್ತಾರೆ, ಒಳ್ಳೆ ಆಚಾರಗಳನ್ನು ವಿಚಾರಗಳನ್ನು ಯಾರು ಅಳವಡಿಸಿಕೊಂಡಿರ್ತಾರೆ ಅಂಥವರೊಂದಿಗೆ ಭಕ್ತಿ ಸ್ನೇಹ ಭಾವದಿಂದ ಇದ್ದಾಗ ಅವರೇ ವ್ಯಕ್ತಿಗಳ ಉದ್ಧಾರಕ್ಕಾಗಿ ಮಾರ್ಗಗಳನ್ನು ಹುಡುಕ್ತಾ ಇರ್ತಾರೆ, ಒಳ್ಳೆಯ ಮಾರ್ಗದರ್ಶನವನ್ನು ನಿಮಗೆ ನೀಡ್ತಾರೆ. ನೋಡಿ, ಯಾವಾಗಲೂ ಶಿಕ್ಷಕರು ವಿದ್ಯಾರ್ಥಿಗಳ ಬಗ್ಗೆ ಯೋಚಿಸ್ತಾ ಇರ್ತಾರೆ. ಯಾವಾಗ ವಿದ್ಯಾರ್ಥಿಯಲ್ಲಿ ಕಲಿಕೆ ಆಸಕ್ತಿ ಇವೆಲ್ಲವೂ ಹೆಚ್ಚಿರುತ್ತೆ ಮತ್ತು ಸ್ನೇಹ ಭಾವ ಗುರುವಿನ ಒಂದು ಸಂಬಂಧದಲ್ಲಿ ಯಾವಾಗ ಇರುತ್ತೆ, ಆಗ ಆ ಗುರುವೇ ಆ ವಿದ್ಯಾರ್ಥಿಯ ಪ್ರಗತಿಯ ಬಗ್ಗೆ ಯೋಚಿಸ್ತಾರೆ, ಅವರ ಅಭಿವೃದ್ಧಿಗಾಗಿ ಸತತ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಇಂತಹ ಒಂದು ಮಾರ್ಗದಲ್ಲಿ ಗುರುಗಳು ನಿಮಗೆ ಒಳ್ಳೆ ಮಾರ್ಗದರ್ಶನವನ್ನು ನಿಮಗೆ ನೀಡ್ತಾರೆ. ಹಾಗಾಗಿ ಗುರುವಿನೊಂದಿಗೆ ಸ್ನೇಹ ಭಾವದಿಂದ ಇರಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಇನ್ನು ಪರಿಹಾರ ಮಾರ್ಗದಲ್ಲಿ ನಿಮಗೆ ಧನಾಭಿವೃದ್ಧಿ ಆಗಬೇಕು ಅಂದರೆ ಫಲಪುಷ್ಪ ತಾಂಬೂಲ ದಕ್ಷಿಣೆ ಸಹಿತವಾಗಿ ಗುರುವಾರಗಳಂದು ಕಡಲೆಕಾಳನ್ನು ದಾನ ಮಾಡಬೇಕಾಗುತ್ತೆ. ಅಂದರೆ ಗುರುಗಳ ಮಂದಿರಕ್ಕೆ 5 ಪ್ರದಕ್ಷಿಣೆ ಬಂದು ಸಂಕಲ್ಪವನ್ನು ಮಾಡಿಕೊಂಡು ದಾನ ಮಾಡೋದ್ರಿಂದ ಧನಾಭಿವೃದ್ಧಿ ಆಗುತ್ತೆ. ಆಗಬಹುದಾದಂತಹ ನಷ್ಟ ಅವಾಯ್ಡ್ ಆಗುತ್ತೆ. ಧಾನ್ಯಗಳಲ್ಲಿ ಗುರುವಿಗೆ ಕಡಲೆಕಾಳು ಧಾನ್ಯ ಆಗಿರೋದ್ರಿಂದ ಕಡಲೆಕಾಳನ್ನು ನೀವು ದಾನ ಮಾಡಬಹುದು. ಇನ್ನು ವಿದ್ಯಾರ್ಥಿಗಳು ವಿಶೇಷವಾಗಿ ದ್ವಿಜರಿಗೆ ಏನಾದರೂ ಒಳ್ಳೆಯ ವಸ್ತುಗಳನ್ನು ಕೊಡುವುದು. ದ್ವಿಜರೆಂದರೆ ಉಪನಯನವನ್ನು ಯಾರು ಮಾಡ್ಕೊಂಡಿರ್ತಾರೆ ಆ ಒಂದು ಕುಮಾರರಿಗೆ ನೀವು ವಿವಾಹ ಆಗದೇ ಇರುವಂತಹ ವ್ಯಕ್ತಿಗಳಿಗೆ, ಯಾರು ವಿದ್ಯಾ ಕಲಿಕೆಯಲ್ಲಿರ್ತಾರೆ ಅಂಥವರಿಗೆ ನೀವೇನನ್ನು ಕೊಡಬಹುದು? ಜನಿವಾರಗಳನ್ನು ಕೊಡಬಹುದು, ಹಾಗೆ ಅವರಿಗೆ ಗ್ರಂಥ ಪುಸ್ತಕಗಳನ್ನು ಕೊಡಬಹುದು. ಅವರು ಬಳಕೆ ಮಾಡುವಂತಹ ವಸ್ತುಗಳನ್ನು ಕೊಡೋದ್ರಿಂದ ವಿದ್ಯಾರ್ಥಿಗಳಿಗೆ ಒಳ್ಳೆ ವಿದ್ಯಾಭಿವೃದ್ಧಿ ಆಗುತ್ತೆ. ಜನಿವಾರಗಳನ್ನು ಕೊಡುವಾಗ ಅದಕ್ಕೂ ಒಂದು ಸರಿಯಾದಂತಹ ಪ್ಲ್ಯಾನ್ ಮಾಡಿ ಒಂದು ಸರಿಯಾಗಿ ಅದನ್ನು ಪ್ಯಾಕ್ ಮಾಡಿ ಶುಭ ಸಂಖ್ಯೆಯಲ್ಲಿ ಜನಿವಾರವನ್ನು ಸೇರಿಸಿ ಅದರೊಂದಿಗೆ ಕಲ್ಲು ಸಕ್ಕರೆ, ಮಧುರ ರಸ, ಏಲಕ್ಕಿ
ಡ್ರೈ ಫ್ರೂಟ್ಸ್ ಇಂಥವುಗಳನ್ನು ಅದಕ್ಕೆ ಸೇರಿಸಿ, ಅರಿಶಿನ ಇವೆಲ್ಲವನ್ನು ಸೇರಿಸಿ ಆ ಕುಮಾರರಿಗೆ ನೀವು ದಾನ ಮಾಡೋದ್ರಿಂದ ವಿಶೇಷವಾದಂತಹ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಇನ್ನು ಸಂತಾನವನ್ನು ಬಯಸುವಂತಹ ವ್ಯಕ್ತಿಗಳು ನೋಡಿ, ಸಂತಾನ ನಿಮಗೆ ಆಗಬೇಕು, ನಿಮಗೆ ಅದರ ಸಂಬಂಧಪಟ್ಟಂತೆ ಒಳ್ಳೆಯ ಅನುಗ್ರಹ ಬೇಕು ಅಂದರೆ ಯಾರು ಗರ್ಭಿಣಿ ಸ್ತ್ರೀಯರಿರ್ತಾರೆ ಅವರಿಗೆ ಕೇಸರಿಯನ್ನು ದಾನ ಮಾಡಿ, ಫಲಗಳನ್ನು ಹಣ್ಣುಗಳನ್ನು ದಾನ ಮಾಡಿ, ಅದರಲ್ಲಿಯೂ ಬಾಳೆಹಣ್ಣು, ಮಾವಿನ ಹಣ್ಣು ಈ ಅರಿಶಿನ ಬಣ್ಣ ಆಗಿರೋದ್ರಿಂದ ಇವುಗಳನ್ನು ದಾನ ಮಾಡಿ, ಕಲ್ಲು ಸಕ್ಕರೆಯನ್ನು ಸ್ತ್ರೀಯರು ಅಂದರೆ ಗರ್ಭಿಣಿ ಸ್ತ್ರೀಯರು ಉಪಯೋಗಿಸ್ತಾರೆ, ಇದನ್ನು ದಾನ ಮಾಡಿ, ರಸಗಳಲ್ಲಿ ಮಧುರ ರಸ ನೋಡಿ, ರಸಗಳಲ್ಲಿ ಮಧುರ ರಸ ಅಂದರೆ ಜೇನನ್ನು ಇಲ್ಲಿ ಹೇಳಲಾಗುತ್ತೆ. ಈ ಜೇನನ್ನು ನೀವು ನೋಡಿ ಉಪನಯನ ಆದಂತಹ ಮಕ್ಕಳಿಗೂ ದಾನ ಮಾಡಬಹುದು ಮತ್ತು ದೇವಾಲಯಗಳಿಗೂ ದಾನ ಮಾಡಬಹುದು. ಏಕೆಂದರೆ ಜೇನು ಎಲ್ಲದಕ್ಕೂ ಇಲ್ಲಿ ನೈವೇದ್ಯ ಮಾಡುವಂತಹ ಪ್ರಸಾದಕ್ಕೆ ಬಳಕೆ ಮಾಡಲಾಗುತ್ತೆ. ಉತ್ತಮ ವ್ಯಕ್ತಿಗಳಿಗೆ ಈ ಮಧುರ ರಸವನ್ನು ದಾನ ಮಾಡೋದ್ರಿಂದ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಮಧುರ ರಸಕ್ಕೆ ಕಾರಕ ಗ್ರಹ ಗುರುಗ್ರಹ. ವಸ್ತ್ರಗಳಲ್ಲಿ ಅರಿಶಿನ ಪಂಚೆ ದಾನ ಮಾಡ್ಬೋದು, ಶಲ್ಯ ದಾನ ಮಾಡ್ಬೋದು, ಅರಿಶಿನ ಬಣ್ಣದ ಟವಲ್ ದಾನ ಮಾಡ್ಬೋದು. ಇವೆಲ್ಲವನ್ನು ಬ್ರಾಹ್ಮಣರು ದೇವತಾ ಕಾರ್ಯಗಳಿಗೆ ಉಪಯೋಗ ಮಾಡ್ತಾರೆ. ಮತ್ತು ನೀವೇನಾದರೂ ವಿದ್ಯಾರ್ಥಿಗಳಿಗೆ ದಾನ ಮಾಡುವುದಿದ್ದರೂ ಗುರುಕುಲಗಳಿಗೆ ದಾನ ಮಾಡಬಹುದು. ಅದರಂತೆ ಸ್ತ್ರೀಯರಿಗೆ ವಿಶೇಷವಾಗಿ ನೀವು ದಾನ ಮಾಡಬಹುದು. ಅಂದರೆ ಮಂಗಳ ವಸ್ತುಗಳೊಂದಿಗೆ ನಿಮ್ಮ ಕುಟುಂಬದಲ್ಲಿ ವಿವಾಹ ಕಾರ್ಯ ಆಗಬೇಕು, ಗುರುವಿನ ಅನುಗ್ರಹ ಬೇಕು, ಗುರುಬಲ ಹೆಚ್ಚಾಗಬೇಕು ಅಂದುಕೊಂಡವರು ನೀವು ವಿಶೇಷವಾಗಿ ಸ್ತ್ರೀಯರಿಗೆ ಅರಿಶಿನದ ಬಣ್ಣದ ವಸ್ತ್ರಗಳನ್ನು ದಾನ ಮಾಡುವುದು, ಅರಿಶಿನವನ್ನು ದಾನ ಮಾಡುವುದು, ಫಲ ಪುಷ್ಪಗಳನ್ನು ದಾನ ಮಾಡುವುದು, ನಿಮಗೆ ಸಾಧ್ಯವಾದರೆ ಚಿನ್ನವನ್ನಾದರೂ ದಾನ ಮಾಡಬಹುದು. ಈ ರೀತಿ ದಾನ ಮಾಡೋದ್ರಿಂದ ಏನಾಗುತ್ತೆ, ಗುರುಬಲದ ಪ್ರಭಾವ ಹೆಚ್ಚಾಗುತ್ತೆ. ನಿಮಗೆ ಸಂತಾನ, ಮಂಗಳ ಕಾರ್ಯಗಳು, ವಿದ್ಯಾಭಿವೃದ್ಧಿ, ಉದ್ಯೋಗಾಭಿವೃದ್ಧಿ, ಧನಾಭಿವೃದ್ಧಿಗೆ ಎಲ್ಲದರ ಅಭಿವೃದ್ಧಿಗೆ ಈ ಪರಿಹಾರ ಮಾರ್ಗಗಳು ಮತ್ತಷ್ಟು ಫಲಗಳನ್ನು ವೃದ್ಧಿಸುತ್ತವೆ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಮತ್ತು ಇನ್ನು ವಿಶೇಷವಾದಂತಹ ಪರಿಹಾರಗಳಲ್ಲಿ ನೀವು ಯಾರಾದರೂ ತಪಸ್ವಿಗಳು, ಯೋಗಿಗಳು, ಆಚಾರ್ಯರು ತ್ರಿಕಾಲದಲ್ಲಿ ಪೂಜೆಗಳನ್ನು ಮಾಡುತ್ತಾ ಜಪ ತಪಗಳನ್ನು ಮಾಡುವಂತಹ ವ್ಯಕ್ತಿಗಳಿಗೆ, ಸಹಜವಾಗಿ ಇರುವಂತಹ ವ್ಯಕ್ತಿಗಳಿಗೆ ರುದ್ರಾಕ್ಷಿ ಹಾರವನ್ನು ದಾನ ಮಾಡುವುದು, ನಿಮ್ಮಿಂದ ಏನಾಗುತ್ತೆ ಅದನ್ನು ದಾನ ಮಾಡಬಹುದು. ತುಳಸಿ ಹಾರವನ್ನು ದಾನ ಮಾಡುವುದು, ದೇವಾಲಯಗಳಲ್ಲಿ ತಪಸ್ವಿಗಳಂತೆ ಜೀವನ ಮಾಡುವಂತಹ ವ್ಯಕ್ತಿಗಳಿಗೆ ಇಂಥವುಗಳನ್ನು ದಾನ ಮಾಡುವುದು, ವಿಶೇಷವಾಗಿ ಫಲಗಳನ್ನು ದಾನ ಮಾಡುವುದು. ಇನ್ನು ದೇವಾಲಯಗಳಿಗೆ ಪುಷ್ಪಗಳನ್ನು ನೀಡುವಾಗ ಸೇವಂತಿಗೆ, ಅರಿಶಿನ ಸೇವಂತಿಗೆ ಮತ್ತು ಅರಿಶಿನದ ರೋಸ್ ಬರುತ್ತೆ, ಗುಲಾಬಿ ಹೂವು, ಹಾಗೆ ಸಂಪಿಗೆ ಹೂವು, ಇವೆಲ್ಲವೂ ದಾನ ಮಾಡುವುದಕ್ಕೆ ಗುರುವಿನ ಪ್ರಭಾವ ಒಳ್ಳೆ ಫಲಗಳನ್ನು ನಿಮಗೆ ನೀಡುತ್ತೆ. ನಿತ್ಯ ನಿಮ್ಮ ಕಾರ್ಯಗಳಲ್ಲಿ ಸ್ನಾನ ಮಾಡುವಾಗ ಚಿಟಿಕೆ ಅರಿಶಿನವನ್ನು ಹಾಕಿಕೊಂಡು ಸ್ನಾನ ಮಾಡಿ ಮತ್ತು ಮನೆಯಿಂದ ಹೊರಗೆ ಹೋಗುವಾಗ ನೀವೇನಾದರೂ ನಿಮ್ಮ ಮನೆಯಲ್ಲಿ ಗುರು ಸಮಾನ ದೇವತೆಗಳನ್ನು ಆರಾಧಿಸ್ತಾ ಇದ್ದರೆ ಗುರುಗಳಿಗೆ ಅರಿಶಿನದ ಹೂವನ್ನು ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿ ಮನೆಯಿಂದ ಹೊರಗೆ ಹೋಗಬೇಕಾಗತ್ತೆ. ಮತ್ತು ಪುರುಷರಾಗಿದ್ದರೆ ಅರಿಶಿನವನ್ನು ಹಣೆಗೆ ಧಾರಣೆ ಮಾಡುವಂಥದ್ದು, ಅಂದರೆ ಬೊಟ್ಟಿನ ಒಂದು ಆಕಾರದಲ್ಲಿ ಬಿಂದಿ ಆಕೃತಿಯಲ್ಲಿ. ಸ್ತ್ರೀಯರಾಗಿದ್ದರೆ ಅರಿಶಿನವನ್ನು ನೀವು ಈ ಎರಡು ಭಾಗದಲ್ಲಿ ಹಚ್ಚಿಕೊಳ್ಳುವಂಥ, ಕೆನ್ನೆಗೆ ಹಚ್ಚಿಕೊಳ್ಳುವಂತಹ ಸಂಪ್ರದಾಯ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಇರೋದ್ರಿಂದ ನೀವು ಅದನ್ನು ಅರಿಶಿನವನ್ನು ಧಾರಣೆ ಮಾಡಬಹುದು ಎರಡೂ ಕಡೆಯಲ್ಲಿ. ಇಲ್ಲಿ ಏನಾಗುತ್ತೆ, ಗುರುತತ್ವ ನಿಮ್ಮಲ್ಲಿ ಹೆಚ್ಚಾಗುತ್ತೆ. ಅಥವಾ ಗಂಧವನ್ನಾದರೂ ನಿತ್ಯ ನೀವು ಧಾರಣೆ ಮಾಡಬಹುದು. ಈ ರೀತಿ ನಿಮ್ಮ ನಿತ್ಯ ಕರ್ಮ ಕಾರ್ಯಗಳಲ್ಲಿ ಗುರುವಿನ ಪ್ರಭಾವ ಹೆಚ್ಚಾಗುವುದಕ್ಕೆ ಪರಿಹಾರಗಳನ್ನು ಮಾಡಿಕೊಳ್ಳಿ. ಯಾರಿಗೆ ಯಾವ ದೇವರು ಸೆಟ್ ಆಗ್ತಾರೆ ಅನ್ನುವುದೇ ಬಹಳ ಇಲ್ಲಿ ಮುಖ್ಯ. ಅದಕ್ಕೆ ನಿಮ್ಮೊಳಗಿರುವಂತಹ ಗುರುವೇ
ಉತ್ತರವನ್ನು ನಿಮಗೆ ಕೊಡಬೇಕಾಗತ್ತೆ. ಅಂದರೆ ನಿಮ್ಮಲ್ಲೊಂದು ಪ್ರಜ್ಞೆ ಅನ್ನೋದು ಇರುತ್ತೆ. ಆ ಪ್ರಜ್ಞೆ ಯಾವಾಗಲೂ ನಿಮಗೆ ವರ್ಕ್ ಆಗಬೇಕು. ನಿಮಗೆ ಒಳ್ಳೇದಾಗ್ತಾ ಇದೆಯಾ ಆಗ್ತಾ ಇಲ್ಲವಂತಹ ಒಂದು ಅನುಭವವನ್ನು ನಿಮ್ಮ ಸೂಕ್ಷ್ಮವಾದಂತಹ ಭಾವನೆಯಲ್ಲೇ ನೀವು ಮತ್ತು ಅನುಭವದಿಂದಲೇ ನೀವು ಪಡೆದುಕೊಂಡು ಯಾವ್ಯಾವ ಪರಿಹಾರಗಳು ಹೇಗೆ ನಿಮಗೆ ವರ್ಕ್ ಆಗ್ತಾ ಇದೆ, ಕೆಲಸ ಮಾಡ್ತಾ ಇದೆ ಅಂದ್ಕೊಂಡು ಅದನ್ನು ಮುಂದುವರಿಸಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಜ್ಞಾನದಿಂದ ಒಳ್ಳೆಯ ಜೀವನವನ್ನು ಆಯ್ಕೆ ಮಾಡಿಕೊಳ್ಬಹುದು. ಜ್ಞಾನಾಭಿವೃದ್ಧಿಯಿಂದ ಮುಂದಿನ ನಿಮ್ಮ ಜೀವನವು ಭವಿಷ್ಯವು ಇಲ್ಲಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಜ್ಞಾನದಿಂದ ನಿಮ್ಮ ನಿರ್ಧಾರಗಳನ್ನು ಮಾಡಿ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.